ಈಗ ನಮ್ಮ ರಜನಿಕಾಂತ್ ಸಿಕ್ಕಿದ್ದಾರೆ ಬಾಬಾ ಓ ಸಾರಿ ಬಾಬು ಬಾಬು ಕಮ್ ಬಾಬು ಹಿಡ್ಕೊಳ್ಳಿ ನನಗೆ ಊನಾರ ಹಾಕ್ಬೇಡ ನೀವು ಹಿಡ್ಕೊಳ್ಳಿ ಬೇಡ 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 ಹಾಕ್ಬಿಡಿ ಆಯ್ತು ಒಳ್ಳೇದಾಗ್ಲಿ ಈಗ ಬಾಬು MP ಎಲೆಕ್ಷನ್ ಹಿಡ್ಕೊಳ್ಳಿ ಎಲೆಕ್ಷನ್ ಬರ್ತಾ ಇದೆ ಹಾಸನದಲ್ಲಿ ಯಾರು ಗೆಲ್ಬೋದು ಪ್ರಜ್ವಲ್ ಅವ್ರು ಗೆಲ್ತಾರೆ BJP JDS ಸಮ್ಮಿಶ್ರ ಸರ್ಕಾರ ಓಕೆ ಶ್ರೇಯಸ್ ಪಟೇಲ್ ಅವರು ಯಾಕೆ ನಮ್ದು ಅಭಿಮಾನಿ ಅದೇ ನಿಮ್ದು ಅವ್ರದ್ದು ಅಭಿಮಾನಿ ನಿಮ್ದು ಅಭಿಮಾನಿ ಅಲ್ಲ ನೀವು ಅವ್ರಿಗೆ ಅಭಿಮಾನಿ ನಾವೇ ಅವ್ರಿಗೆ ಅಭಿಮಾನಿ ಹಂಗೆ ಹೇಳ್ಬೇಕು ನಮ್ದು ಅಭಿಮಾನಿ ಅಂತ ಹೇಳಿದ್ರೆ ಹಿಂಗೆ ಓಕೆ ನಿಮ್ಗೆ ಮದುವೆ ಮಕ್ಕಳು ಎಲ್ಲ ಆಗಿದೆ ಎಲ್ಲ ಆಗಿದ್ಯಾ ಎಷ್ಟು ನನಗೆ 4 ಜನ ಹೆಂಡ್ತಿರು 3 ಜನ ಮಕ್ಕಳು 4 ಜನ ಹೆಂಡ್ತೀರಾ ಯಾಕಣ್ಣ 4 ಯಾಕಣ್ಣ ಅದೇ 4 ಹ್ಞೂ 4 ಜನ ಹೆಂಡ್ತಿರು 3 ಜನ ಮಕ್ಕಳಂತೆ 4 ಜನ ಓಕೆ 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 ಮಿಸ್ ಮಾಡ್ಬಿಡೋಣ ಸೊ ಈಗ ಸಾಕ 4ಕ್ಕೆ ನಿಲ್ಲಿಸ್ತೀರಾ ಇನ್ನು ಅಷ್ಟೇ ಸಾಕು 4 ಅಣ್ಣ ಓಪನಿಂಗ್ ಬ್ಯಾಟ್ಸ್ಮನ್ 4 ಮದುವೆ ಮಾಡ್ಕೊಂಡು 3 ಮಕ್ಕಳಾಗೈತೆ 3 100 ಆಗಲಿ ನಿಲ್ಲಿಸ್ಬೇಡ ಕಂಟಿನ್ಯೂ ಮಾಡಿ ಸೊ ಈಗ ಯಾರು ಗೆಲ್ತಾರೆ ಈಗ ಇಲ್ಲಿ ಹಾಸನದಲ್ಲಿ ಪ್ರಧಾನ ಮಂತ್ರಿ ಯಾರಬೇಕು ಸರ್ ಪ್ರಧಾನ ಮಂತ್ರಿ ಮೋದಿ ಅವರು ಒಳ್ಳೇದಯ್ಯ ಮೋದಿ ಯಾರು ಒಳ್ಳೇದು ಎಸ್ ಓಕೆ ಬಾಬು ಅವ್ರು ಹೇಳ್ತವ್ರೆ ಪ್ರಧಾನ ಮಂತ್ರಿ ಮೋದಿ ಆಗಬೇಕು ಹಾಸನದಲ್ಲಿ ಪ್ರಜ್ವಲ್ ಅವರು ಸಿದ್ದರಾಮಣ್ಣ ಏನು ಯೋಜನೆ ಕೊಟ್ಟಿಲ್ವಾ ನಿಮ್ಗೆ ಏನಿಲ್ಲ ಸರ್ ನಮ್ಗೆ ಏನು ಮಾಡ್ಕೊಡಿಲ್ಲ ಅವರು ಏನ್ ಮಾಡ್ಕೊಡ್ಬೇಕು ನಿಮ್ಗೆ ಫ್ರೀ ಬಸ್ ಬಿಟ್ಟಿಲ್ವಾ ಏನ ಬಸ್ ಲೇಡೀಸ್ಗ ಗಂಡಸರು ಲೇಡೀಸ್ಗೆ ಬಿಟ್ಟವ್ರೆ ಈಗ ನೀವು ಗಂಡಸಾಗಿರೋದು ಪ್ರಾಬ್ಲಮ್ ನೀವು ಗಂಡಸಾಗಿರೋದೇ ಪ್ರಾಬ್ಲಮ್ ಹೇಗೆ ಮಾಡೋದು ಈಗ ನಾ ಗೊತ್ತಿಲ್ಲ ಸಿದ್ದರಾಮಣ್ಣ ಬಂದಾಗ ಕೇಳಿ ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ಏನ್ ಮಾಡೋದು ಕ್ಯಾಶ್ ಕೊಡ್ಬೇಕು ನಿಜ 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 ಹೆಂಗಸ್ರಿಗೆ ಬಿಟ್ಟು ಇವ್ರು ಗಂಡಸರಾಗಿರೋದೇ ಪ್ರಾಬ್ಲಮ್ ಈಗ ಓಕೆ ಅಣ್ಣ ಈಗ ನಿಮ್ಮ ಹತ್ರ 50 ರೂಪಾಯಿ ಜಾಸ್ತಿ ನಾವೆಲ್ಲ ಹೋಗೋದು ಕುಡಿಯೋರು ನಿಮ್ಮ ಹತ್ರ ಕಿತ್ಕೊಂಡು ಹೆಂಗಸ್ರು ಕೊಡ್ತವ್ರೆ ಅದು ಸರ್ಕಾರ ಬೇಕಾ ಅದು ಓ ಹಂಗ ನಿಮ್ಗೆ ಕೊಡ್ಬೇಕು ಹೆಂಗಸ್ರು ಕೊಟ್ಟಿದ್ ಬೇಜಾರು ಕೊಡ್ತಾರೆ ಕಡಿಮೆ ಮಾಡ್ಲಿ ಎಣ್ಣೆ ರೇಟ್ ಕಡಿಮೆ ಮಾಡ್ಲಿ ಎಣ್ಣೆ ರೇಟ್ ಕಡಿಮೆ ಮಾಡ್ಬೇಕು ಈಗ ನಿಂಗೆ ಎಣ್ಣೆ ರೇಟ್ ಕಡಿಮೆ ಮಾಡಿದ್ರೆ ಖುಷಿ ನಾನು ದುಡಿಯೋದೇ ಒಂದು 1000 ರೂಪಾಯಿ 1000 ರೂಪಾಯಿ ಎಣ್ಣೆ ಕುಡ್ಕೊಂಡಿದ್ದೀವಿ 500 ಉಳಿಯುತ್ತಾ ಕಡಿಮೆ ಮಾಡಿದ್ರೆ ಅಣ್ಣ ಹೇಳದ್ ಲೆಕ್ಕ ಹಾಕಳಿ ಬಾಬು ಕರೆಕ್ಟ್ ಆಗಿ ಹೇಳ್ತವ್ರೆ ಬಾಬು ಹೇಳೋದೇನಂದ್ರೆ ಕ್ವಾರ್ಟರ್ 50 ರೂಪಾಯಿ ಅಂದ್ರೆ ಜನಸಂಖ್ಯೆ ಎಷ್ಟು ಜನ ಕುಡಿತಾರೆ ಹೌದೌದು ಎಷ್ಟು ಕುಡಿತಾರೆ ಈಗ ಅಲ್ಲ ಮತ್ತೆ ಅದ್ರ ತಂಡ ಸರ್ಕಾರ ನಡೆಸ್ತವ್ರು ಅವರು ಬೇಕಾ ನಮ್ಗೆ ಅಂದ್ರೆ ಈಗ ಸರ್ಕಾರಕ್ಕೆ ನಿಜವಾದ ಟ್ಯಾಕ್ಸ್ ಕಟ್ತಿರ್ ನೀವು ನಾವೇಯ ನಮ್ಮಿಂದ ನಡೀತಾರೆ ಸರ್ಕಾರ ಬಾಬು ಚೆನ್ನಾಗಿ ಪ್ಲಾನ್ ಮಾಡವ್ರೆ ಬಾಬು ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡೋಣ ಬಾಬು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಸಿದ್ದರಾಮಣ್ಣ ಸಿಕ್ಕ ಕೇಳ್ತೀನಿ ಬಾಬಣ್ಣ ಏನ್ ಹಿಂಗಂದ್ರೆ ಮಾತಾಡಲ್ಲ ಸರ್ ಮಾತಾಡ್ಬೇಕು ನಾವು ಬಿಡಲ್ಲ ನಾವು ಮಚ್ಚೆತ್ಕೋತೀವಿ ಅಣ್ಣ ನಾನು ಏನು ಕೇಳಿಲ್ಲ ನಂಗೆ ನಿಮ್ಮ ಹತ್ರ ಮಾತಾಡ್ಬೇಕು ನಂಗೆ ಬಿಡಲ್ಲ ನಾನು ಬಿಡಲ್ಲ ಈಗ ಆಮೇಲೆ ನಂಗೆ ಗೊತ್ತಿಲ್ಲ ಈಗ ಬಿಡಲ್ಲ ಅಷ್ಟೇ ಈಗ ಬಿಡಲ್ಲ ನಾನು ಆಯ್ತು ಏನ್ ನಿಮ್ಮ ಹೆಸರು ಏನ್ ನಿಮ್ಮ ಚಂದ್ರು ಬೆಳಗ್ಗೆ ಹೊತ್ತು ಬರಲ್ಲ ರಾತ್ರಿ ಹೊತ್ತು ಬರೋದು ಚಂದ್ರ ಸೊ ಅದಕ್ಕೆ ರಾತ್ರಿ ಬರ್ತೀನಿ ಸಿಗೋಣ ಓಕೆ ಚಂದ್ರ ಬೆಳಗ್ಗೆ ಹೊತ್ತು ಸೂರ್ಯ ಅಂತ ಏನೋ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಬರ್ತಿದ್ರು ಸೊ ಚಂದ್ರದ್ದು ಇದು ಹೇಳಿ ಸರ್ ಹೇಳಿ ಹಾಸನದಲ್ಲಿ ಹಿಂಗೆ ಇಟ್ಕೊಳ್ಳಿ ಹಂಗಲ್ಲ ಯಾರು ಗೆಲ್ತಾರೆ ಹಾಸನದಲ್ಲಿ ಪ್ರಜ್ವಲ್ ಫಿಕ್ಸಾ ಪ್ರಜ್ವಲ್ ಪಕ್ಕ ಪ್ರಧಾನಮಂತ್ರಿ ಯಾರಬೇಕು ನರೇಂದ್ರ ಮೋದಿ ಓಕೆ ಸಿದ್ದರಾಮಯ್ಯನವ್ರು ಎಷ್ಟೊಂದು ಯೋಜನೆ ಕೊಟ್ಟರೋದೇನು ವರ್ಕ್ ಆಗಲ್ಲ ಅಂತೀರಾ ಅದೆಲ್ಲ ಕೊಟ್ಟು ನಮ್ಮ ದೇಶನೇ ಮಾರ್ತಾರೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಹೌದಾ ಯಾಕೆ ಎಲ್ಲ ಫ್ರೀ ಭಾಗ್ಯಗಳು ಕೊಟ್ಟರೆ ಇನ್ನಿಂದ ಬರುತ್ತೆ ಫ್ರೀ ಬಸ್ಸು ಫ್ರೀ 2000 ರೂಪಾಯಿ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳು ಮನೆಗೆ ಹೋಯ್ತೀನಿ ಅಂತ ಅಲ್ಲಿ ಇಲ್ಲಿ ಸುತ್ತಾಡ್ತಾರೆ ಜಗಳ ಆಡ್ತಾವ್ರಲ್ಲ ಹೆಂಗಸ್ರು ಏನಕ್ಕೆ ಎಲ್ಲಿ ಮನೆಗೆ ಹೋಯ್ತಾರೆ ಎಲ್ಲ ಹೋಯ್ತಾರೆ ಎಲ್ಲ ಫ್ರೀ ಭಾಗ್ಯ ಮಾಡಿ ಎಲ್ಲೆಲ್ಲ ಹೋಯ್ತಾರೆ ಯಾರಿಗೆ ಗೊತ್ತು ಎಲ್ಲೆಲ್ಲ ಹೋಯ್ತು ಓಹೋ ಗಂಡಸ್ರಿಗೆ ಏನೂ ಕೊಟ್ಟಿಲ್ಲ ಅನ್ನೋದು ನಿಮ್ಮ ಪ್ರಾಬ್ಲಮ್ಮು ಈಗ ನಿಮ್ಗೆ ಏನಾದ್ರು ಕೊಟ್ಟರೆ ನೀವು ಸುಮ್ಮನೆ ಆಯ್ತೀರಾ ಇಲ್ಲ ಆ ಥರ ಏನಿಲ್ಲ ದೇಶದ ಅಭಿವೃದ್ಧಿಯಿಂದ ಹೇಳ್ಬೇಕು ಅಂದರೆ ಮೋದಿ ಅವರು ಪ್ರಧಾನಿ ಆಗಿರಬೇಕು ಹಂಗಾಗಿ ಈ ಸತಿ JDS ಮತ್ತೆ BJP ಮೈತ್ರಿ ಆಗಿರೋದ್ರಿಂದ ಪ್ರಜ್ವಲ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹೌದಾ ಶ್ರೇಯಸ್ ಅವ್ರು ಏನು ಕೆಲಸ ಮಾಡಲ್ವಾ ಶ್ರೇಯಸ್ ಅವರು ಕೆಲಸ ಮಾಡ್ತಾರೆ ಅಂತ ಏನು ಹೇಳಿಲ್ಲ ಬಟ್ ಚೆನ್ನಾಗಿದೆ ನಾವು ದೇಶದ ಹಿತದೃಷ್ಟಿಯಿಂದ ನೋಡ್ಕೊಂಡು ಪ್ರಜ್ವಲ್ ಅವ್ರಿಗೆ ವೋಟ್ ಹಾಕ್ಬೇಕು BJP ಎಷ್ಟು ಗೆಲ್ಬೋದು ಟೋಟಲ್ಲು BJPನ ನನ್ನ ಪ್ರಕಾರ ಒಂದು 24 ಗೆಲ್ಬೋದು ಸರ್ ಕರ್ನಾಟಕದಲ್ಲಿ 24 ಗೆಲ್ಬೋದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೆಸರು ಅಪ್ಪಿ ಅಂತ ಅಪ್ಪಿ ಕೂತ್ಕೋ ಪಪ್ಪಿ ಸೊ ಇದು ಅಪ್ಪಿಯವ್ರು ಹೇಳೋವಂಥದ್ದು ಅಪ್ಪಿಯವ್ರು ಹೇಳೋದೇನು ಅಂದರೆ ಯಾರಾದರೂ ಆಗಲಿ ಹಾಸನದಲ್ಲಿ ಫಿಕ್ಸು ನೀವು JDS ಮೆಂಬರಾ ಇಲ್ಲ ಸರ್ ಮತ್ತೆ ನಂಬರ್ ಇಲ್ಲ ಮತ್ತೆ ಫಾಲೋವರ್ಸು JDS ಫಾಲೋವರು BJP ಫಾಲೋವರು JDS ಫಾಲೋವರು ಪ್ರಧಾನಿ ಮೋದಿ ಆಗಬೇಕು ಈ ಮೈತ್ರಿ ಆಗಿದೆಯಲ್ಲ ಮೈತ್ರಿ ಅಕಸ್ಮಾತ್ ಮೈತ್ರಿ ಆಗದೆ ಜಗಳ ಆಡ್ಕೊಂಡ್ಬಿಟ್ರೆ ಈಗ ಅಕಸ್ಮಾತ್ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ ಇಲ್ಲ ಆ ಥರ ಏನಿಲ್ಲ ಈಗ ಒಂದು ನಿಮಿಷ ಹೋದ್ಸಲ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿತ್ತು ಆಗ ಯಾರು ಪ್ರಧಾನಿ ಆಗಬೇಕಾಯ್ತಿತ್ತು ಆ ಥರ ಹೇಳ್ತಾ ಇಲ್ಲ ನಾವು ಅಣ್ಣ ಚೇಂಜ್ ಅಲ್ಲೇ ಇಲ್ಲ ಸರ್ ಚೇಂಜ್ ಅಂತ ಏನಿಲ್ಲ
ಹಿತದೃಷ್ಟಿಯಿಂದ ಹೇಳಿದ್ದು. ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ. ನೋಡಿದ್ರಲ್ಲ, ಹಾಸನದ ಸೆಂಟ್ರ್ ಇದು, ಹಾಸನ ಬಸ್ ಸ್ಟಾಪ್. ಇಲ್ಲಿ ನಮಗೆ ವೆರೈಟಿ ಜನಗಳು ಸಿಗ್ತಾರೆ, ವೆರೈಟಿ ಒಪಿನಿಯನ್ ಸಿಗುತ್ತೆ. ಎಲ್ಲ ಬೈ ಪ್ಯಾಂಟ್ ತುಂಡ ಆಗಿರೋದ, ನೀನು ಉದ್ದ ಬೆಳೆದಿದ್ಯಾ? ಪ್ಯಾಂಟ್ ತುಂಡೆ ಮಾಡ್ಕೊಂಡಿರೋದು ನಾವು. ಏನು ನಿನ್ನ ಹೆಸರು? ಪ್ರತಾಪ್ ಅಂತ. ಪ್ರತಾಪ್. ನಿಮ್ಮ ಹೆಸರು? ನನ್ನ ಪ್ರಥಮ್. ಯಾವ ಊರು? ಮಾವಿನಕೆರೆ. ಮಾವಿನಕೆರೆ. ಈಗ MP ಎಲೆಕ್ಷನ್ ಬರ್ತಾಯಿತ್ತು, ವೋಟ್ ಮಾಡ್ತಿಲ್ವಾ? ಮಾಡ್ತೀವಿ ಸರ್. ಓಕೆ. ಹಾಸನದಲ್ಲಿ ಯಾರು ಗೆಲ್ತಾರೆ? ಅದು ಹೇಳೋಕ್ಕಾಗಲ್ಲ, ಈ ಸಲ ಜಾಸ್ತಿ ಪ್ರೆಷರ್ ಇದೆ ಎರಡಕ್ಕೂ. ಅಲ್ಲ, ಈಗ BJP JDS ಸಮ್ಮಿಶ್ರ ಗೆಲ್ಲುತ್ತಾ, ಇಲ್ಲಾಂದ್ರೆ ಅಲಯನ್ಸ್ ಗೆಲ್ಲುತ್ತಾ, ಇಲ್ಲಾಂದ್ರೆ ಕಾಂಗ್ರೆಸ್ ಗೆಲ್ಲುತ್ತಾ? ಕಾಂಗ್ರೆಸ್ಗೂ ಮತ್ತೆ BJP ಮತ್ತೆ ಸಮ್ಮಿಶ್ರ ಸರ್ಕಾರ ಇದೆ, ಎರಡಕ್ಕೂ ಫೈಟ್ ಇದೆ. ಕಾಂಗ್ರೆಸ್ JDS BJP ಒಂದಾಗ್ಬಿಟ್ಟವ್ರು ಈಗ. ಸಮ್ಮಿಶ್ರ ಸರ್ಕಾರ ಎರಡಕ್ಕೂ ಫೈಟ್ ಇದೆ. ಇಬ್ರು ಯೂತ್ಸ್. ಇಬ್ರು ಯೂತ್ಸ್. ಹೌದು. ನೀವು ಯೂತ್, ಅದರಿಂದ ನೀವು ಕರೆಕ್ಟ್ ಆಗಿ ಹೇಳಿ ಸರ್. ಹೇಳಕ್ಕಾಗಲ್ಲ ಸರ್, ಇಂಥದ್ದೇ ಗೆಲ್ಲುತ್ತೆ ಅಂತ. ಏನು ನಿಮ್ಮ ಹೆಸರು? ಉಮೇಶ್. ಉಮೇಶ್. ಯಾವ ಊರು ಉಮೇಶು? ಹಾಸನ. ಏನು ಮಾಡ್ಕೊಂಡ್ರದು? ಕೂಲಿ ಕೆಲಸ. ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಮದುವೆ ಎಷ್ಟು? 2. ಮದುವೆ ಎಷ್ಟು? ಮಕ್ಕಳೆಷ್ಟು? 2. ಮತ್ತೆ ಮದುವೆ ಅಂದ್ರೆ 2 ಅಂತಿದೆ, ಗೊತ್ತಿಲ್ಲ ಏನಾರು? ನೀವು ಮದುವೆ ಕೇಳಿದ್ರೆ ನಾನು ಹೇಳಿದೆ. ಮತ್ತೆ ಎಷ್ಟು ಅಂದಾಗ ಯಾಕೆ ಹೇಳ್ಬೇಕು 2 ಅಂತ? ಸರ್, ಈಗ MP ಎಲೆಕ್ಷನ್ ಬರ್ತಾಯಿತೆ, ಆಯ್ತು ಸರ್. ವೋಟ್ ಮಾಡ್ತಿರಲ್ವಾ? ಮಾಡ್ತೀವಿ. ಓಕೆ. ಯಾರು ಗೆಲ್ಬೇಕು ನಿಮ್ಮ ಲೆಕ್ಕ? BJP JDS ಅಥವಾ ಕಾಂಗ್ರೆಸ್? ಕಾಂಗ್ರೆಸ್. ಯಾರು? ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ ನಿಂತವ್ರೆ. ಅವರಿಗೆ ಯಾಕೆ ಶ್ರೇಯಸ್ ಪಟೇಲ್ ಯಾಕೆ ಗೆಲ್ಬೇಕು? ಒಳ್ಳೇದವರು ವ್ಯಕ್ತಿ. ಒಳ್ಳೆ ವ್ಯಕ್ತಿ ಅವರು. ಒಳ್ಳೆ ವ್ಯಕ್ತಿಯವರು. ಓಕೆ. ನಿಮಗೆ ಸಿದ್ದರಾಮಯ್ಯ ಅಭಿವೃದ್ಧಿ ಕೆಲಸಗಳು ಮಾಡೋರ? ಮಾಡ್ತಿದಾರಲ್ಲ. ಮೋದಿ ಅವರು ಪ್ರಧಾನಮಂತ್ರಿ? ಅವ್ರು ಏನು ಮಾಡಿಲ್ಲ. ಅವ್ರು ಏನು ಮಾಡಿಲ್ವ? ನಿಮಗೆ ಏನು ಮಾಡ್ಬೇಕಾಯ್ತು? ನಿಮಗೆ ನಮ್ಗೇನು ಇಲ್ಲಿ ಕೂಲಿ ಕೆಲಸ ಮಾಡ್ತಾ ಇದೀವಿ. ಹೌದು. ಇಲ್ಲ 50 ರೂಪಾಯಿ ದುಡಿಬೇಕು, ಮನೆ ಖರ್ಚು ಏನಾಗ್ತದೆ? ಈಗ ಪ್ರಧಾನಮಂತ್ರಿ ಬಂದು ನಿಮ್ಗೆ ಕೊಡಕ್ಕಾಯ್ತು? ಎಲ್ರಿಗೂ ಅಷ್ಟೇ, ಎಲ್ಲರೂ ತಾವೇ ದುಡಿಬೇಕು. ಬಡವ್ರಿಗೆ ಸಹಾಯ ಮಾಡ್ಬೇಕು. ನಾನು ಹೀರೋ ಆಗಿದ್ದೀನಿ, ನಾನು ದುಡಿಬೇಕು. ಬಡವ್ರಿಗೆ ಸಹಾಯ ಮಾಡ್ಬೇಕಲ್ಲ ಅವ್ರು. ನಾನು ಬಡವನೇ. ಎಲ್ಲಿ ಬಡವರು? ನಾವು ಇಲ್ಲಿ ಮೂಟೆ ಹೊತ್ತಂದ್ರೆ ನಾವು ಅನ್ನ ತಗೊಂಡು ಹೋಗೋದು. ಹೌದಾ? ಸರಿ, ಆಯ್ತು, ಒಳ್ಳೇದಾಗ್ಲಿ. ರಘಣ್ಣ, ಹೇಳಿ ಅಣ್ಣ. ಮದುವೆ ಆಗಿದೆ ಅಣ್ಣ. ಎಷ್ಟು? ಇಬ್ಬರಲ್ಲಿ ಹೆಣ್ಮಕ್ಳು, ಒಬ್ಳೆ. ನಾನು ಎಷ್ಟು ಮದುವೆ ಅಂದೆ? ಹಂಗೆ ಹೇಳ್ಬೇಕು. ಎಷ್ಟೊಂದು ಯಾರು? ಎಲ್ಲರೂ ಇಬ್ರು ಅಂತಿರಲ್ಲ. ಮಕ್ಕಳು? ಮಕ್ಕಳೇ 2 ಮಕ್ಕಳ. ಏನು ಮಾಡ್ಕೊಂಡವ್ರೆ? ಓದ್ಕೊಂಡಿದ್ರು. ಒಬ್ರು 6ನೇ ಕ್ಲಾಸ್, ಒಬ್ಳು SLC. 6ನೇ ಕ್ಲಾಸ್, ಒಬ್ರು SLC. 2 ಹೆಣ್ಣ. ಈಗ ಎಲೆಕ್ಷನ್ ಬರ್ತಾ ಇದೆ, MP ಎಲೆಕ್ಷನ್. ಯಾರು ಗೆಲ್ಬೋದು? ನಮಗೆ JDS ಬಂದರೆ ಚಂದ. JDS ಬಂದರೆ ಸಾಕು. ಪ್ರಜ್ವಲ್ ರೇವಣ್ಣ ಅವರ? ಶ್ರೇಯಸ್ ಪಟೇಲ್ ಅವರು? ಅದ್ರ ಬಗ್ಗೆ ಅನುಭವ ಇಲ್ಲ. ನಾವು ಯಾವಾಗಿಂದಲೂ ನಾವು JDS. ಅವಾಗಿಂದ JDS. ಓಕೆ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ನರೇಂದ್ರ ಮೋದಿ ಆಗಲಿ. ನರೇಂದ್ರ ಮೋದಿ ಆಗಬೇಕು. JDS ಓಟ್ ಹಾಕದಂತೆ, ಪ್ರಧಾನಿ ನರೇಂದ್ರ ಮೋದಿ ಆಗುತ್ತೆ. ಹೆಂಗಿರಿ ಸಮ್ಮಿಶ್ರ ಆಗೈತೆ ಬಿಡು. ನೀವು ಹೇಳೋದೇ ಕರೆಕ್ಟ್ ಲೆಕ್ಕಾಚಾರ ಪ್ರಕಾರ. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬೋದು MP ಎಲೆಕ್ಷನ್? ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಗೆಲ್ಬೇಕು ಅಂತ ಆಸೆ. ನಮ್ಮ JDS ಎಲ್ಲ ಗೆಲ್ಬೇಕು. ನಿಮ್ JDS ನಿಂತಿರದೆ 3 ಎಲ್ಲ ಗೆದ್ದು ಬಿಡ್ತಾರೆ. ಗೆಲ್ಬೇಕು ಅಂತ ಆಸೆ. ಇನ್ನು 25 ಏನ್ ಮಾಡೋದು? ಅವ್ರವ್ರೆ ಸೇರ್ಕೊಂಡು ಅವ್ರವ್ರು ಸೇರ್ಕೊಂಡು JDS ಗೆಲ್ಬೇಕು. ಏನಾರಾಗ್ಲಿ ನಮ್ಮ ಕುಮಾರಣ್ಣ. ಒಳ್ಳೇದಾಗ್ಲಿ. ಏನ್ ನಿಮ್ಮ ಹೆಸರು? ರಾಮಚಂದ್ರ ಅಂತ. ಏನ್ ಮಾಡ್ಕೊಂಡ್ರದು? ಆಟೋ ಓಡಿಸಿ. ಎಷ್ಟು ವರ್ಷದಿಂದ? ಒಂದು 10 ವರ್ಷ ಆಯ್ತು. ನಿಮ್ಗೆ ಎಷ್ಟು ವರ್ಷ ಈಗ? 27 ವರ್ಷ. 17 ವರ್ಷಕ್ಕೆ ಆಟೋ ಓಡಿಸಕ್ ಶುರು ಮಾಡ್ರ? DL ಬಂದ್ರ 18 ಬರ್ತದೆ, ಅದಂಗೆ 9 ವರ್ಷಕ್ಕೆ ಓಡಿಸ್ಬೇಕಲ್ಲ? ಇನ್ನು DL ಮಾಡಿಸಿಲ್ಲ ಸರ್ ನಾನು. ಅಷ್ಟು. ಸರಿ, ಆಯ್ತು. ಮದುವೆ ಆಗಿಲ್ಲ ಸರ್. ಯಾಕೆ? ಇನ್ನೂ ಆಗಿಲ್ಲ. ಯಾಕೆ? 27 ವರ್ಷ ಅಲ್ವಾ ಸರ್? 27 ವರ್ಷ. ಮಕ್ಕಳು? ಮದುವೆನೇ ಆಗಿಲ್ಲ ಇನ್ನು. ಮಕ್ಕಳಲ್ಲಿ ಮಕ್ಕಳಾಗಬೇಕು, ಮದುವೆ ಆಗ್ಬೇಕಲ್ವಾ? ಸರಿ, ನಂಗೆ ಗೊತ್ತೇ ಆಗಲ್ಲ ನೋಡಿ. ಆಯ್ತು. ಈಗ MP ಎಲೆಕ್ಷನ್ ಬರ್ತಾಯ್ತು, ವೋಟ್ ಮಾಡ್ತೀರಾ? ಯಾರು ಗೆಲ್ಬೋದು? ನೀವು ಹಿಂದೆಯಿಂದ ಹೇಳ್ಕೊಡೋದಲ್ಲ. JDS. ಪ್ರಧಾನಮಂತ್ರಿ ಯಾರಾಗಬೇಕು? ಇವರೇ ನರೇಂದ್ರ ಮೋದಿ. ಇವರೇ ಅಂದ್ರೆ ಇವರೇ ನರೇಂದ್ರ ಮೋದಿ ಅವರೇ ಸರ್. ಈಗ ಸಿದ್ದರಾಮಯ್ಯ ಏನೋ ಅಭಿವೃದ್ಧಿ ಕೆಲಸಗಳು ಮಾಡಿಲ್ವ? ಇಲ್ಲಿ ಮಾಡ್ತಿರಲ್ಲ ಮಾಡೋರು, ಮತ್ತೆ ಇವ್ರು ಯಾಕೆ ಸರ್? ನಮ್ಮ ಹಾಸನಲ್ಲಿ ನಮ್ಮ ಅಭಿವೃದ್ಧಿ, ಹಾಸನ ಕ್ಷೇತ್ರ ಇಂಪ್ರೂವ್ ಆಗೋದು ನಮಗೆ ಮೇನು. ಹಾಸನ ಅಣ್ಣ ಹೇಳ್ತಾ ಇರೋದು ನನ್ನ ಕ್ಷೇತ್ರ ಇಂಪ್ರೂವ್ ಆಗೋದು ಮೇನು. ಶ್ರೇಯಸ್ ಪಟೇಲ್ ಅವ್ರು ಮಾಡಲ್ಲ ಅಂತನಾ? ಮಾಡ್ತಾರೆ ಸರ್. ಮತ್ತೆ ಸಿದ್ದರಾಮಯ್ಯ ಏನು ಮಾಡಿಲ್ವ ನಿಮ್ಗೆ? ಮಾಡ್ತೀವಿ. ಫ್ರೀ ಬಸ್ಸು ಮಾಡ್ತೀವಿ. ನಮಗೇನು ಫ್ರೀ ಮಾಡಿಲ್ಲ ಸರ್. ಹೆಂಡತಿ ಫ್ರೀ ಸಿಗಲ್ಲ. ಹೆಂಡತಿ ಓಡಾಡಕ್ ಬಸ್ ಫ್ರೀ ಸಿಗುತ್ತೆ. ಹೆಂಡತಿ ಫ್ರೀ ಸಿಗಲ್ಲ. ಹೆಂಡತಿ ಓಡಾಡಕ್ ಬಸ್ ಫ್ರೀ ಸಿಗುತ್ತೆ. ಈಗ ಮದುವೆ ಮಾಡ್ಕೊಂಡ್ಬಿಡೋಣ? ಆಯ್ತು ಸರ್, ಆಯ್ತು. ನೋಡಿ, ಇಲ್ಲೇ ಬಸ್ ಸ್ಟಾಪ್ ಅಲ್ಲಿ ಓಡಾಡ್ಕೊಂಡಿದ್ದು ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ರೆ ಆಯ್ತು ಮದುವೆ. ನೋಡ್ಕೊಂಡಿಲ್ಲ ಯಾರು? ಏನು ಪರವಾಗಿಲ್ಲ. ಏನಿಲ್ಲ ಆ ಥರ ಅಭ್ಯಾಸ. ಇದನ್ನ ಅಭ್ಯಾಸ ಮಾಡ್ಕೊಳಕ್ 100-150 ಮಾಡ್ಕೊತಾರೆ. ಒಂದೇ ಸಲ ಮಾಡ್ಕೊಳ್ಳೋದು ಅಭ್ಯಾಸ ಅದು. ಏನ್ ನಿಮ್ಮ ಹೆಸರು? ನಿಸರ್ಗ. ಏನ್ ಮಾಡ್ಕೊಂಡಿರೋದು? ನಾನು MBA. ಓಕೆ. ಈಗ ನಂಗೆ ನಿಮ್ದು ಕರೆಕ್ಟಾಗಿ ನೀವು ಹೇಳ್ಬೇಕು. ಬಸ್ಸಲ್ಲಿ ಓಡಾಡ್ತೀರ, ನಂಗೆ ಕರೆಕ್ಟ್ ಉತ್ತರ ಬೇಕು. ಈಗ MP ಎಲೆಕ್ಷನ್ ಬರ್ತಾ ಐತೆ, ವೋಟ್ ಮಾಡ್ತೀರಾ? ಇಲ್ಲ. ಯಾಕೆ ಮಾಡಕ್ಕಾಗಲ್ಲ? ಸರ್, ಭಯ ಆಗುತ್ತೆ. ವೋಟ್ ಮಾಡಿದ್ರೆ ಯಾಕೆ ಭಯ ಆಯ್ತು ನಿಮ್ಗೆ? ಹೊಡೆದು ಬಿಡ್ತೀನಿ. ಆಮೇಲೆ ಬನ್ನಿಲಿ. ಹೆಂಗ್ ಹೇಳ್ತಾರೆ? ವೋಟ್ ಮಾಡಲ್ಲ, ಭಯ ಆಯ್ತದೆ. ಅಲ್ಲ, ಯಾಕೆ ಭಯ ಯಾಕೆ ಆಯ್ತದೆ? ಸುಮ್ಮನೆ ಭಯ ಆಗದ್ ಬೇಡ. ಸರಿ, ಆಯ್ತು. ಈಗ MP ಎಲೆಕ್ಷನ್ ನೆಕ್ಸ್ಟ್ ಬಂದು ಬರ್ತದೆ. ಈ ಕಡೆ ಬೈಲಿ ನಿಸರ್ಗ. ಈಗ MP ಎಲೆಕ್ಷನ್ ಬರ್ತದೆ, ಭಯ ಯಾಕೆ ಆಯ್ತದೆ ನಿಂಗೆ ವೋಟ್ ಮಾಡಿದ್ರೆ?
ಸರ್ ಹಂಗೆ ಸರ್ ಭಯ ಆಗುತ್ತೆ ಭಯ ಆಗುತ್ತೆ ನನಗೆ ಫ್ರೀ ಬಸ್ ಬಿಟ್ಟವ್ರು ನಿಮ್ಮೂರಿಗೆ ಸರ್ ವಿಡಿಯೋ ಮಾಡ್ಬಿಡಿ ಸರ್